ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 ಅಲ್ಲಿ 314ನೇ ಸೆಷನ್. ಪ್ರತಿ ದಿವಸ ಸತ್ಯಯುಗದಲ್ಲಿ ಸಾವಿರ ವರ್ಷ ಈ ಶರೀರದಲ್ಲಿ ಒಂದೊಂದು ಜನ್ಮ ಜೀವಿಸ್ತಾ ಇದ್ದ ಈ ಮನುಷ್ಯ ತ್ರೇತಾಯುಗ, ದಾಪರಯುಗ ಮತ್ತೆ ಈಗ ಕಲಿಯುಗದಲ್ಲಿ 50, 60, 70ಕ್ಕೆ ಶರೀರವನ್ನು ಬಿಡ್ತಾ ಇದ್ದಿದ್ದು. ಅಂದ್ರೆ ಒಂದು ಯುಗದಲ್ಲಿ ಈ ಶರೀರ ಎಷ್ಟು ಸಾವಿರ ವರ್ಷಗಳು ಬೇಕಂದ್ರೂ ಇತ್ತು, ಈಗ ಇಲ್ಲ. ಯಾಕೆ ಅಂದರೆ ನಮ್ಮ ದೃಷ್ಟಿ ಆಧ್ಯಾತ್ಮಿಕತೆ ಮೇಲೆ ಇಲ್ಲ. ಇವಾಗ ಯಾರತ್ರ ಹೋಗಿ ನಾವು ಮಾತಾಡಿದ್ರು ಮೆಟೀರಿಯಲ್ ಸಕ್ಸಸ್ ಬಗ್ಗೆ ಮಾತ್ರ ಜಾಸ್ತಿ ಮಾತಾಡ್ತಾರೆ. ಈ ಶರೀರ ಸುಮ್ಮನೆ ಒಂದು ಮೇಂಟೈನ್ ಮಾಡಬೇಕು ಅಷ್ಟೇ. ಈ ಶರೀರ ಇಟ್ಕೊಂಡು ನಾವು ಎಷ್ಟು ವರ್ಷ ಬೇಕಂದು ಇರ್ಬೋದು, ಮುಕ್ತಿ ಮೋಕ್ಷ ಪಡಿಬೋದು ಅನ್ನೋದ ಮೇಲೆ ದೃಷ್ಟಿ ಇಲ್ಲ. ಅಂದ್ರೆ ದೃಷ್ಟಿ ಇರಬೇಕು ಅಂದ್ರೆ ಫಸ್ಟ್ ಅವೇರ್ನೆಸ್ ಇರಬೇಕು. ಈ ತರ ಒಂದು ಇದೆ ಅಂತ ಅನ್ನೋದು ಗೊತ್ತಿಲ್ಲ. ನಾವು ಏನೋ ಒಂದು ಹೊಸದಾಗಿ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಮ್ಮ ಹತ್ರ ಇತ್ತು, ಅದು ನಾವು ಮಿಸ್ ಮಾಡ್ಕೊಂಡಿದ್ದೀವಿ, ಕಡಿಮೆ ಆಯ್ತು ಅಷ್ಟೆ. ಮತ್ತೆ ನಾವು ಅದನ್ನ ರಿಎಸ್ಟಾಬ್ಲಿಷ್ ಮಾಡಬೇಕು. DNA ಆಗಲಿ, ನಮ್ಮ ಚಕ್ರಗಳಾಗಲಿ, ಎನರ್ಜಿ ಆಗಲಿ, ಆಧ್ಯಾತ್ಮಿಕ ಜ್ಞಾನ ಆಗಲಿ, ಪ್ರಕೃತಿ ಜೊತೆ ಜೀವಿಸೋದಾಗ್ಲಿ, ಸರಿಯಾದ ಮಾತು, ಪ್ರತಿ ಒಂದನ್ನು ಮತ್ತೆ ನಾವು ರಿಎಸ್ಟಾಬ್ಲಿಷ್ ಮಾಡಬೇಕು. ಒಂದು ಕಾಲದಲ್ಲಿ ನಾವು ಯಾವುದೇ ಒಂದು ಡಿವಿಷನ್ ನಮಗೆ ಇಲ್ಲ, ಮೇಲೋರು ಕೀಳೋರು ಅಂತ ಇಲ್ಲ, ರಿಲಿಜಿಯನ್ಸ್ ಇಲ್ಲ, ಕಮ್ಯುನಿಟೀಸ್ ಇಲ್ಲ, ಏನೂ ಇಲ್ಲ. ಯಾಕೆಂದ್ರೆ ಸತ್ಯ ದರ್ಶನ ಇತ್ತು ಪ್ರತಿಯೊಬ್ಬರಿಗೆ. ಸತ್ಯ ಏನು ಪ್ರತಿಯೊಬ್ಬರಿಗೆ ದರ್ಶನ ಮೂಲ ಗೊತ್ತು. ಈಗ ವಿಗ್ರಹ ದರ್ಶನ ಇದೆ, ಸತ್ಯ ದರ್ಶನ ಇಲ್ಲ. ವಿಗ್ರಹಗಳಿಗೂ ಬೇರೆ ಆಯ್ತು, ಮತಗಳು ಬೇರೆ ಆಯ್ತು, ಕುಲಗಳು ಬೇರೆ ಆಯ್ತು, ಜಾತಿಗಳು ಬೇರೆ ಆಯ್ತು, ಡಿವಿಷನ್ಸ್ ಆಯ್ತು. ಪ್ರಕೃತಿ ನಾವು ಬೇರೆ, ಜಂತುಗಳು ನಾವು ಬೇರೆ, ಮನುಷ್ಯನಲ್ಲಿನೂ ಬೇರೆ 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 ಡಿವಿಷನ್ ಮಾಡಿ 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 ದೇವರನ್ನು ಎಲ್ಲೋ ದೂರ ಆಗ್ಬಿಟ್ರು. ಎಲ್ಲೋ ಇದಾರು ದೇವರು ಅಂತ, ನಮ್ಮೊಳಗೆ ಇರಾರನ್ನೋದು ಮತ್ತೋಗಿದೆ. ನಮ್ಮೊಳಗೆ ನಾವು ಹೋಗ್ಬೇಕು ಅಂದ್ರೆ ಈಸಿ, ಹೊರಗೆ ಹೋಗಿ ಎಲ್ಲಿ ಹುಡುಕ್ತಾನೇ ಇದೀವಿ ಎಷ್ಟು ವರ್ಷಗಳು. ನಮ್ಮೊಳಗೆ ಇರೋ ಈ ಆತ್ಮನೇ ದೇವರು. ನಿಜವಾಗಿ ಹೇಳ್ಬೇಕಂದ್ರೆ ನಾವೇ ದೇವರು. ಇಲ್ಲಿ ಇರೋ ಪ್ರತಿಯೊಬ್ಬರು ದೇವರು. ನೀವು ಮಾತಾಡೋ ಪ್ರತಿಯೊಬ್ಬರು ದೇವರೇ. ನೀವು ಆಲೋಚಿಸೋ ಪ್ರತಿ ಆಲೋಚನೆ ದೇವರೇ. ಮಾತಾಗಲಿ, ನಿಮ್ಮ ಆಲೋಚನೆ ಆಗಲಿ, ಭಾವನೆ ಆಗಲಿ, ಎವ್ರಿಥಿಂಗ್ ಇಸ್ ಗಾಡ್ ಅಂಡ್ ಎವ್ರಿಥಿಂಗ್ ಇಸ್ ಡಿವೈನ್. ಇದನ್ನು ನೆನಪಿಟ್ಕೊಂಡು ನಾವು ಜೀವಿಸಬೇಕು. ಈ ಒಂದು ಅವೇರ್ನೆಸ್ ಇದ್ರೆ ಜ್ಞಾನವನ್ನ ನಾವು ಅಕ್ಯುಮುಲೇಟ್ ಮಾಡ್ತಾ ಇರಬೇಕು ಎಲ್ಲಾ ಕಡೆಯಿಂದ. ಜ್ಞಾನಾಗ್ನಿದತ್ತ ಕರ್ಮನ, ಜ್ಞಾನ ಅನುಭವ ಮೂಲಕ, ಜ್ಞಾನ ಮೂಲಕ ಕರ್ಮದತ್ತವಾಗುತ್ತದೆ. ಅಲ್ಲಿಂದ ನಮಗೆ ಮುಕ್ತಿ ಮೋಕ್ಷ ಸಿಗ್ತದೆ. ಇಷ್ಟೇ ಸಿಂಪಲ್ ಫಾರ್ಮುಲಾ. ಒಂದು ಮರದಲ್ಲಿ ಹಣ್ಣು ಬೇಕು ಅಂದ್ರೆ 1 ವರ್ಷ ಕಾಯಬೇಕು. ಆ ಸೀಸನ್ಗೆ ಹಣ್ಣು ಬರುತ್ತೆ. ಮುಕ್ತಿ ಮೋಕ್ಷನೂ ಒಂದು ಸೀಸನ್ಗೆ ಬರುತ್ತೆ. ನಿಲ್ತ್ಕೋಬೇಕು, ಸಾಧನೆ ಮಾಡ್ತಾ ಇರಬೇಕು. ಮೋಕ್ಷಕ್ಕೋಸ್ಕರ, ಮುಕ್ತಿಗೋಸ್ಕರ, ಆ ಜ್ಞಾನಕ್ಕೋಸ್ಕರ ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೊಳ್ತಾ ಇರಬೇಕು. ಯಾವ ರೈಟ್ ಟೈಮ್ ಬರುತ್ತೋ ಅವಾಗ ಸಿಕ್ಬಿಡುತ್ತೆ. ಒಂದು ಕ್ಷಣ, ಆ ಕ್ಷಣಕ್ಕೋಸ್ಕರ ಜೀವಿಸಬೇಕು. ಪಾತ್ ಚೇಂಜ್ ಮಾಡೋದು, ಇಲ್ಲಿ ಅಲ್ಲಿ ಹೋಗಿ ಹುಡ್ಕೋದು ನಮಗೆ ಉಪಯೋಗ ಇಲ್ಲ. ಯಾಕಂದ್ರೆ ಎಲ್ಲ ಹುಡುಕಿ ಕೊನೆಯದಾಗಿ ಇಲ್ಲಿ ಬಂದಿದ್ದೀವಿ. ನಿಲ್ತ್ಕೊಳ್ಳೋದು ಕಲ್ತ್ಕೋಬೇಕು. ಪೇಷನ್ಸು, ಸಹನೆ ಅನ್ನೋದು ಜಾಸ್ತಿ ಮಾಡ್ಕೋಬೇಕು. ಅದು ನಮಗೆ ರಿಸಲ್ಟ್ಸ್ ಕೊಡುತ್ತದೆ. ಪ್ರಕೃತಿ ಜೊತೆ ಯಾರು ಜಾಸ್ತಿ ಇದ್ದಾರೋ ಅವ್ರಿಗೆ ಒಳಗೆ ಸಹನೆ ಅನ್ನೋದು ನ್ಯಾಚುರಲ್. ಪ್ರಕೃತಿ ವಿರುದ್ಧವಾದ ಜೀವಿತದಲ್ಲಿ ಯಾರು ಇರ್ತಾರೋ ಅವ್ರಿಗೆ ಸಹನೆ ಇರಲ್ಲ. ನಿಮ್ಮನ್ನು ನೀವೇ ನೋಡ್ಕೊಳ್ಳಿ, ನಿಮ್ಮನ್ನು ನೀವೇ ಪ್ರಶ್ನಿಸ್ಕೊಳ್ಳಿ, ನಾನು ಸಹನೆಯಲ್ಲಿ ಇದೀನಾ ಇಲ್ವಾ ಅಂತ. ಅವಾಗ ನಿಮ್ಗೆ ಗೊತ್ತಾಗುತ್ತದೆ ನಾವು ಪ್ರಕೃತಿ ಜೊತೆ ಇದೀವ, ಪ್ರಕೃತಿಗೆ ವಿರುದ್ಧವಾಗಿದೀವ ಅಂತ. ಸರ್ವೇ ಜನ ಸುಖಿನೋ ಭವಂತು ಅಂದ್ರೆ ಎಲ್ಲಾರು ಹಾಯಾಗಿರ್ಬೇಕು ಅಂದ್ರೆ ಪ್ರತಿಯೊಬ್ಬರು ನೀನ್ ನೋಡೋ ವಿಧಾನ ಚೇಂಜ್ ಆಗ್ಬೇಕು. ಒಳಗಿಂದ ಬರಬೇಕು, ಬರೀ ಬಾಯಿಂದ ಅಲ್ಲ. ಸಹನೆ ಒಂದು, ಸಂತೋಷವಾದ ಜೀವನ ಒಂದು, ಪ್ರತಿ ಕ್ಷಣ ಆನಂದವಾಗಿರ್ಬೇಕು. ಆನಂದೋ ಬ್ರಹ್ಮ. ನಿಮ್ಮನ್ನು ಒಬ್ಬರು ನೋಡಿದ್ರೆ ಅವ್ರಿಗೆ ಆನಂದ ಬರಬೇಕು, ದುಃಖ ಬರಬಾರದು, ಕೋಪ ಬರಬಾರದು, ನಾಚಿಕೆ ಬರಬಾರದು. ನಿಮ್ಮನ್ನು ಯಾರು ನೋಡಿದ್ರು ಆನಂದ ಬರಬೇಕು. ನಿಮ್ಮನ್ನು ಯಾರು ನೋಡಿದ್ರು ಶಕ್ತಿ ಬರಬೇಕು. ಲಿವ್ ಟು ಇನ್ಸ್ಪೈರ್. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.